ಈಗ ಚಿಕ್ಕಬಳ್ಳಾಪುರದ ವಿಚಾರಕ್ಕೆ ಬಂದ್ರೆ ರಕ್ಷಾರಾಮಯ್ಯ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಸೋತಿದ್ದಾರೆ. ಇದು ಸರ್ಪ್ರೈಸಿಂಗ್. ದಿಸ್ ಇಸ್ ನಾಟ್ ಈಸಿ. ಯಾಕೆ ಅಂತಂದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಆದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಸೋತಿದ್ದಾರೆ. ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಅದರಲ್ಲೂ ಸಚಿವರಾಗಿರೋರು ಕೂಡ ಅಲ್ಲಿದ್ದಾರೆ. ಹೀಗೆಲ್ಲ ಇದ್ದು ಕೂಡ ರಕ್ಷಾರಾಮಯ್ಯ ಸೋತಿದ್ದಾದ್ರೂ ಹೇಗೆ? ಕೇವಲ 2 ಕ್ಷೇತ್ರ, ದೊಡ್ಡಬಳ್ಳಾಪುರ, ಯಲಹಂಕ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಶಾಸಕರಿರುವುದು. 1,63,460 ಮತಗಳ ಅಂತರದಿಂದ ಡಾಕ್ಟರ್ ಕೆ ಸುಧಾಕರ್ ಗೆದ್ದಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು? ಕಾಂಗ್ರೆಸ್ ಅವರೇನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರ ಅಥವಾ ಇಲ್ಲಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿದೆಯಾ? ಕೆ ಸುಧಾಕರ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮುಖಂಡರ ಪಾತ್ರ ಏನಾದ್ರೂ ಇದೆಯಾ? ಅಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ರ? ರಕ್ಷಾರಾಮಯ್ಯ ಸೋಲಿಗೆ ಕಾಂಗ್ರೆಸ್ ನಾಯಕರೇ ಕಾರಣ ಆದ್ರ? ವಿರೋಧದ ನಡುವೆ ಕೂಡ ಅತ್ಯಂತ ಬಹುಮತದಿಂದ ಸುಧಾಕರ್ ಗೆದ್ದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಸೋಲಿಸಿದ್ರು ಜನ. ವಿರೋಧಿ ಅಲೆ ಇತ್ತು. ಸುಧಾಕರ್ ಗೆಲುವಿನ ಹಿಂದೆ ಕೈ ನಾಯಕರ ಬೆಂಬಲ ಇದೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಪ್ಪ, ಈ ಚಿಕ್ಕಬಳ್ಳಾಪುರದ ಈ ರಕ್ಷಾರಾಮಯ್ಯ ಅವರ ಸೋಲಿನ ವಿಚಾರ ಇದೆಯಲ್ಲ, ಇದು ಸ್ವಲ್ಪ ಸರ್ಪ್ರೈಸಿಂಗ್ ಮತ್ತೆ ಇಂಟ್ರೆಸ್ಟಿಂಗ್ ಕೂಡ ಹೌದು. ಯಾಕಂದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ರು ಕೂಡ ಅದರಲ್ಲೂ ಒಬ್ರು ಸಚಿವರಿದ್ದಾರೆ. ಹೀಗಾದ್ರೂ ಕೂಡ ರಕ್ಷಾರಾಮಯ್ಯ ಸೋತಿದ್ದಾದ್ರೂ ಹೇಗೆ? ವಿರೋಧದ ನಡುವೆ ಕೂಡ ಅಷ್ಟು ದೊಡ್ಡ ಮತದ ಅಂತರದಿಂದ ಸುಧಾಕರ್ ಗೆದ್ದಿದ್ದು ಹೇಗೆ ಅನ್ನುವಂತ ಕಾಮನ್ ಸೆನ್ಸ್ ಕ್ವೆಶ್ಚನ್ ಇದು. ಸೊ ಕಾಂಗ್ರೆಸ್ ನಾಯಕರ ಬೆಂಬಲ ಇತ್ತ ಸುಧಾಕರ್ಗೆ? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದ್ರು ಮಾಡ್ಕೊಂಡಿದ್ರ ಹೇಗೆ? ಇಂದ್ರ ಏನಾದ್ರೆ ಇದು ನಿಜಕ್ಕೂ ವಿಶ್ಲೇಷಣೆ ಮಾಡುವಂತ ಸಮಯ ಅಂತ ಹೇಳುವುದು. ಯಾಕಂದ್ರೆ ಪ್ರಮುಖವಾಗಿ 6 ಕಾಂಗ್ರೆಸ್ ಮತ್ತು 2 ಬಿಜೆಪಿ ಇತ್ತು. ಇದ್ರು ಪ್ರಮುಖವಾಗಿ ಏನಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನು ಮತ ಗಳಿಕೆ ಆಗಿತ್ತು ಆ ಗಳಿಕೆಗಿಂತ ಕಾಂಗ್ರೆಸ್ ಹೆಚ್ಚಾಗಿತ್ತು. ಆದ್ರೆ ಈಗೇನಂದ್ರೆ ಹೊಂದಾಣಿಕೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಪ್ರಮುಖವಾಗಿ ಇಲ್ಲಿ ಪಾತ್ರ ವಹಿಸುತ್ತೆ. ಜೊತೆಗೆ ಕಾಂಗ್ರೆಸ್ ಶಾಸಕರ ಒಂದು ಹೇಳಿಕೆಗಳು ಏನಿತ್ತು ಸುಧಾಕರ್ ವಿರುದ್ಧ, ಆ ಹೇಳಿಕೆಗಳು ಸಹ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳುವುದು. ಪ್ರಮುಖವಾಗಿ ಒಕ್ಕಲಿಗ ಸಮುದಾಯವನ್ನು ಕೆರಳಿಸ್ತು ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರ ಶಾಸಕ ಅಂತ ಪ್ರದೀಪ್ ಈಶ್ವರ್ ಅವರು ಇತ್ತಿಗೆ ಏನು ಸುಧಾಕರ್ ವಿರುದ್ಧ ನೀಡಿದಂತ ಹೇಳಿಕೆಗಳೇನಿತ್ತು, ನಾನು ಅವ್ರನ್ನ ಲೋಕಸಭೆ ಮೆಟ್ಲು ಹತ್ತಕ್ಕೆ ಬಿಡಲ್ಲ, 1 ವೋಟ್ ಲೀಡ್ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಹೇಳಿಕೆಗಳು ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯವನ್ನು ಕೆರಳಿಸುವಂತ ಮಾಡ್ತಾ ಅಂತ ಹೇಳುದು. ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದಾಗಬೇಕು, ಬೇರೆ ಒಂದು ಸಮುದಾಯದ ಮತಗಳನ್ನ ಗಳಿಸಿ ಬಿಜೆಪಿ ಗೆಲ್ಲಿಸಬೇಕಂತ ಒಂದು ಆಕ್ರೋಶ ಮತ್ತು ಒಗ್ಗಟ್ಟು ಅವರಲ್ಲಿ ಬಂತು ಅಂತ ಹೇಳ್ಬೋದು. ಜೊತೆಗೆ ಏನು ಕಾಂಗ್ರೆಸ್ ಶಾಸಕರಿದ್ರು ಅವರು ಸಹ ಸಾಕಷ್ಟು ಪ್ರಯತ್ನ ಪಟ್ರು. ಆದ್ರೆ ಈ ರಕ್ಷಾರಾಮಯ್ಯ ಮತ್ತು ಅವ್ರ ಕುಟುಂಬ ಏನಿದೆಯೋ ಅವರು ಸ್ಪಂದಿಸಲಿಲ್ಲ ಅನ್ನೋ ಒಂದು ಆರೋಪ ಸಹ ಇದೆ. ಯಾಕಂದ್ರೆ ರಾಜಕೀಯವಾಗಿ ಏನು ಚುನಾವಣಾ ಸಮಿತಿಯಲ್ಲಿ ನಡೆಯುತ್ತೆ, ಹಣ ಹಂಚಿಕೆ ಮತ್ತು ಇನ್ನಿತರ ಒಂದು ಕಾರ್ಯಗಳು, ಅದಕ್ಕೆ ಕಾರ್ಯಕರ್ತರಿಗಾಗ್ಲಿ ಮುಖಂಡರಿಗಾಗ್ಲಿ ಇನ್ನಿತರ ಇವರಿಗೆ ರಕ್ಷಾರಾಮಯ್ಯ ಕುಟುಂಬ ಸರಿಯಾಗಿ ಸ್ಪಂದಿಸಲಿಲ್ಲ ಒಂದು ಆಕ್ರೋಶ ಕಾಂಗ್ರೆಸ್ನ ಮುಖಂಡರಲ್ಲಿ ಇದೆ ಅಂತ ಹೇಳುದು. ಜೊತೆಗೆ ಈ ಮೋದಿ ಅಲೆ, ಈ ವಿಶೇಷವಾಗಿ ರಾಮ ಮಂದಿರ ಆಗಿರ್ಬೋದು, ಮೋದಿ ಅಲೆ ಆಗಿರ್ಬೋದು, ಮತ್ತೆ ಇವರು ಅಲ್ಪಸಂಖ್ಯಾತರ ಓಲೈಕೆ ಕಾಂಗ್ರೆಸ್ ಆಗಿತ್ತು, ಇದೆಲ್ಲ ಒಂದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು. ಇನ್ನೇನಂದ್ರೆ ರಕ್ಷಾರಾಮಯ್ಯ ಅವರು ಏನಂದ್ರೆ ಈ ಭಾಗಕ್ಕೆ ಹೊಸಬರು ನಮ್ ಕೈಗೆ ಸಿಗಲ್ಲ ಅಂತ ಅನ್ನೋದು ಒಂದು ಮಾತಿತ್ತು. ಮತ್ತೆ ಸುಧಾಕರ್ ಅವರು ಕಳೆದ ಬಾರಿ ಸೋತಿದ್ರು, ಎಲ್ಲೋ ಒಂದು ಕಡೆ ಸಿಂಪತಿನೂ ಸಹ ವರ್ಕೌಟ್ ಆಗಿದೆ ಅಂತ ಹೇಳುದು. ಯಾಕಂದ್ರೆ ಕಳೆದ ಬಾರಿ ಸೋತಿದ್ದಾರೆ, ಆತ ಕೆಲಸ ಮಾಡ್ತಾನೆ, ಏನೋ ಒಂದು ಇರ್ಬೋದು, ಏನಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಆತ ನಡೆದ ಸರಿ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅಭಿವೃದ್ಧಿ ಮಾಡ್ತಾನೆ ಅನ್ನೊಂದು ನಂಬಿಕೆ ಜನರಲ್ಲಿ ಇತ್ತು. ಈ ವಿಚಾರಗಳಲ್ಲಿ ಬಿಜೆಪಿ ಗೆದ್ದಿದೆ ಅಂತ ಹೇಳುದು. ಮತ್ತೆ ಏನು ಈ ಲೀಡ್ ಇತ್ತು ನೋಡಿ, ಅಂತರ ಈ ಲೀಡ್ ಸಹ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವ್ರ ಲೆಕ್ಕಾಚಾರ ಏನಿತ್ತಂದ್ರೆ 30,000 ರಿಂದ 40,000 ನಾವು ಗೆಲ್ತೀವಿ ಅನ್ನೋದಿತ್ತು. ಬಿಜೆಪಿಗೂ ಸಹ ಸರಿಸುಮಾರು ಅಷ್ಟರಲ್ಲೇ ನಾವು ಗೆಲ್ತೀವಿ ಅನ್ನೋದಿತ್ತು. ಆದ್ರೆ ಈ ಮೋದಿ ಅಲೆ ಮತ್ತು ರಾಮ ಮಂದಿರ ಎಫೆಕ್ಟ್ ತುಂಬಾನೇ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಕಾಂಗ್ರೆಸ್ ನಾಯಕರ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರೋದು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ ನಾಯಕರು ನಿರ್ಲಕ್ಷ್ಯ ತೋರೋದು ಅಂತ ಹೇಳ್ಬೋದು. ಸಿಂಧೂರ. ಓಕೆ ಮಲ್ಲಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.